ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಶೆಟ್ಟಿ ಲಾಗ್ಸ್. ಇವತ್ತು ನಾನು ಸಖತ್ ಈಸಿ, ಹೆಲ್ತಿ ಮತ್ತೆ ಟೇಸ್ಟಿ ಆಗಿರೋ ಬ್ರೊಕೋಲಿ ಸಲಾಡ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಫಸ್ಟು ನಾನು ಬ್ರೊಕೋಲಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹೇಳ್ಬೇಕಂದ್ರೆ ಬ್ರೊಕೋಲಿ ಬಂದ್ಬಿಟ್ಟು ಇಟಾಲಿಯನ್ ವೆಜಿಟೇಬಲ್ ಆಗಿದೆ, ಬಟ್ ಇವಾಗ ಎಲ್ಲ ಇಂಡಿಯನ್ ಮಾರ್ಕೆಟಲ್ಲೂ ಸಿಗ್ತಿದೆ. ಸೊ ಇದನ್ನ ವೀಕಲಿ ಒನ್ ಟೈಮ್ ತಿನ್ನೋದ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಇದರಲ್ಲಿ ವಿಟಮಿನ್ ಸಿ ಮತ್ತೆ ಕೆ ಇರೋದ್ರಿಂದ ನಮಗೆ ಸ್ಕಿನ್ಗೆ ಮತ್ತೆ ಹೇರ್ಗೆ ಸಖತ್ ಒಳ್ಳೆಯದು. ಮತ್ತೆ ಮೂಳೆಗೂ ಅಷ್ಟೇನೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೆ ಇದನ್ನ ತಿನ್ನೋದ್ರಿಂದ ಡೈಜೆಷನ್ ಸಿಸ್ಟಮ್ ಆಗಿರ್ಲಿ, ಮತ್ತೆ ನಮಗೆ ಆಂಟಿಬಯೋಟಿಕ್ ಆಗೂ ಇದು ವರ್ಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ವೀಕಲಿ ಒನ್ ಟೈಮ್ ಆದ್ರೂ ಮಾಡ್ಕೊಂತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಇದನ್ನ ಸೂಪ್ ಆಗಿ ಕೂಡ ಮಾಡ್ಕೊಂಡು ಕುಡಿತಾರೆ. ಸೊ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಫಸ್ಟು ನಾನಿಲ್ಲಿ ಬ್ರೊಕೋಲಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಅದನ್ನ ಬಿಸಿನೀರಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕಿ ನೆನೆಸಿಕ್ತಾ ಇದ್ದೀನಿ. ಯಾಕಂದ್ರೆ ಇದರಲ್ಲಿ ಏನಾದರೂ ಸಣ್ಣ ಸಣ್ಣ ಹುಳಗಳಿದ್ರೆ ಅದೆಲ್ಲ ಬಿಡ್ಲಿ ಅನ್ನೋಕ್ಕೋಸ್ಕರ. ಇದಾದ್ಮೇಲೆ ಎಲ್ಲಾ ತರಕಾರಿಗಳನ್ನೂ ಹಾಕಿ ಸ್ಟ್ರೀಮ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಕ್ಯಾರೆಟು ಮತ್ತೆ ಬೀನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ತರ ತರಕಾರಿಗಳನ್ನು ಹಾಕಿ ನೀವು ಮಾಡ್ಕೊಬೋದಾಗುತ್ತೆ. ಸೊ ಜೋಳ ಇದ್ರೆ ಅದನ್ನು ಆ್ಯಡ್ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಂಥದೇ ತರಕಾರಿಗಳು ಹಾಕ್ಬೇಕಂತೇನಿಲ್ಲ, ಮನೇಲಿ ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನ ಹಾಕಿ. ನಾನಿಲ್ಲಿ ನಾರ್ಮಲ್ ಆಗಿ ಕ್ಯಾರೆಟ್ ಮತ್ತೆ ಬೀನ್ಸ್ ಇತ್ತು ಅಂದ್ಬಿಟ್ಟು ಅವೆರಡನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಅವೆರಡು ಹಾಕಾದ್ಮೇಲೆ ನಾವು ಫಸ್ಟು ನೀರಲ್ಲಿ ನೆನೆಸಿಕ್ಕಿದ್ವಲ್ಲ ಬ್ರೊಕೋಲಿನ, ಅದನ್ನ ಹಾಕ್ಬಿಟ್ಟು ಸ್ಟ್ರೀಮ್ ಮಾಡ್ಕೊತಾ ಇದ್ದೀನಿ. ಸ್ಟ್ರೀಮ್ ಇಂದ ಏನ್ ಬೆನಿಫಿಟ್ ಅಂದ್ರೆ, ಸೊ ಅದರಲ್ಲಿ ಪೋಷಕಾಂಶಗಳೆಲ್ಲ ಇರುತ್ತಲ್ವಾ, ಅದೆಲ್ಲ ಹಾಗೆ ಇರುತ್ತೆ. ಸ್ಟ್ರೀಮ್ ಮಾಡೋದ್ರಿಂದ ನೀರಲ್ಲಿ ಕುದಿಸಿದ್ರೆ ಅದ್ರಲ್ಲಿ ನೀರಲ್ಲೇ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ಟ್ರೀಮ್ನೇ ಪ್ರಿಫರ್ ಮಾಡ್ತೀನಿ ಜಾಸ್ತಿ ಟೈಮು. ಸೊ ಮತ್ತೆ ಏನಂದ್ರೆ ಡೈಜೆಷನ್ ಸಿಸ್ಟಮು ಇಂಪ್ರೂವ್ ಆಗುತ್ತೆ ಸ್ಟ್ರೀಮ್ ಇಂದ, ಅದಕ್ಕೋಸ್ಕರ. ಸೊ ಈ ತರ ಒಂದು ಕೆಳಗಡೆ ನೀರ್ ಇಕ್ಬಿಟ್ಟು ಮೇಲ್ಗಡೆ ಜಾಡ್ರೆ ತರದಲ್ಲಿ ಆ ತರಕಾರಿಗಳನ್ನ ಇಕ್ಬಿಟ್ಟು ಮೇಲ್ಗಡೆ ಪ್ಲೇಟ್ ಮುಚ್ಚಿದ್ರೆ ಅಷ್ಟೇನೆ ಸ್ಟ್ರೀಮ್ ಆಗೋಗುತ್ತೆ. ತುಂಬಾ ಜನ ಹೇಳ್ತಾರೆ ಸ್ಟ್ರೀಮ್ ಮಾಡೋದು ತುಂಬಾ ಟೈಮ್ ತಗೊಳುತ್ತೆ ತರಕಾರಿಗಳು ಬೇಯೋದು ಅಂತ. ಹಾಗೇನಿಲ್ಲ, ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲೇ ಆಗೋಗ್ಬಿಡುತ್ತೆ. ಅದ ಅದು ಸ್ಟ್ರೀಮ್ ಆಗೋವರೆಗೂ ಬೇರೆ ಕೆಲಸಗಳು ನಾವು ಆರಾಮಾಗಿ ಮಾಡ್ಕೊಬೋದಾಗುತ್ತೆ. ಸೊ ಇವಾಗ ಇಲ್ಲಿ ಸ್ಟ್ರೀಮು ಆಗಿ ತರಕಾರಿನೂ ಚೆನ್ನಾಗಿ ಬೆಂದಿತ್ತು. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಆಲಿವ್ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಸ್ವಲ್ಪ ಕ್ರಂಚಿನೆಸ್ ಇರ್ಲಿ ಅಂತ. ಇವಾಗ ಸಲಾಡ್ ಅಂದ್ರೆ ಜಸ್ಟ್ ತರಕಾರಿಗಳು ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ಕ್ರಂಚಿನೆಸ್ ಇದ್ರೆ ತಿನ್ನುವಾಗ ಸ್ವಲ್ಪ ಜಾಸ್ತಿನೂ ತಿಂತಾರೆ, ಮತ್ತೆ ಅದು ಹೆಲ್ತ್ಗೂ ಒಳ್ಳೇದು ಅಂತ. ಇವಾಗ ಸ್ವಲ್ಪ ನಾನು ಎಣ್ಣೆ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಕ್ರಂಚಿನೆಸ್ ಬಂದಾದ್ಮೇಲೆ ನಾವು ಸ್ಟ್ರೀಮ್ ಮಾಡ್ಕೊಂಡಿದ್ವಲ್ಲ ಆ ತರಕಾರಿಗಳನ್ನೆಲ್ಲ ಹಾಕೊಬೇಕಾಗುತ್ತೆ. ಹಾಕೊಂಡು ಅದನ್ನು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಜಸ್ಟ್ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇನೆ. ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕಾಗುತ್ತೆ. ಉಪ್ಪು ಹಾಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ, ಇದು ಆಪ್ಷನಲ್ಲು. ಇದಾದ್ಮೇಲೆ ನಾನು ಮಿಕ್ಸ್ಡ್ ಹರ್ಬ್ಸ್ನ ಹಾಕೊತಾ ಇದ್ದೀನಿ. ಇದು ಕೂಡ ಆಪ್ಷನಲ್ಲೇ ಆಗಿರುತ್ತೆ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಇದ್ರ ಬದಲು ನೀವು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೊಬೋದಾಗುತ್ತೆ. ಸೊ ಇದಾದ್ಮೇಲೆ ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿ ಹಾಕೊತಾ ಇದ್ದೀನಿ ಖಾರಕ್ಕೋಸ್ಕರ. ಅಷ್ಟೇನೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಬ್ರೊಕೋಲಿ ಸಲಾಡ್ ರೆಡಿ ಅಂತಾನೆ ಹೇಳ್ಬೋದು. ಸಖತ್ ಈಸಿಯಾಗಿ ಮತ್ತೆ ಹೆಲ್ತಿಯಾಗಿ ಮತ್ತೆ ಟೇಸ್ಟಿಯಾಗಿರೋ ಬ್ರೊಕೋಲಿ ಸಲಾಡ್ ರೆಡಿ ಆಗೋಯ್ತು. ಯಾವಾಗಲೂ ಒಂದೇ ಥರ ಸಲಾಡ್ ತಿನ್ನೋರು ಈ ಥರ ಟ್ರೈ ಮಾಡ್ತಾ ಇರಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಬೆಳಿಗ್ಗೆ ಎದ್ಬಿಟ್ಟು ರೈಸು ಚಪಾತಿ ತಿನ್ನೋದಕ್ಕಿಂತ ಇದು ತಿನ್ನೋದ್ರೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದನ್ನ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ, ಮತ್ತೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.